ನಮಸ್ತೆ. ನಾವಿಲ್ಲೇ ಎನ್ನಾಲ್ಮೂಲ, ಮೈಸೂರವರೇ. ಎನ್ನಾಲ್ಮೂಲದಿಂದ ಬಂದಿದ್ದೀನಿ. ನನ್ನ ಹೆಸರು ವಿಮಲಾ ದೇವೇಂದ್ರ ಅಂತ. ಎಷ್ಟು ದಿನದಿಂದ, ಎಷ್ಟು ವಾರದಿಂದ, ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತೀನಿ? ನಾನಿಲ್ಲಿ ಒಂದು 13 ವರ್ಷದಿಂದ ಕಂಟಿನ್ಯೂ ಬರ್ತಾ ಇದ್ದೀನಿ. ಏನೇನು ಒಳ್ಳೇದಾಗಿದೆ ಮೇಡಮ್? ನಮಗೆ ತುಂಬಾ ಒಳ್ಳೆಯದಾಗಿದೆ. ಒಂದು ಎಕ್ಸಾಂಪಲ್ ಕೊಡ್ಬೋದಾ ನನಗೆ? ಮೇಲೆ ಇಂಥದ್ದು ಒಳ್ಳೇದಾಗಿದೆ ಅಂತ. ಹೌದು, ನನಗೆ ನನ್ನ ಮಗನಿಗೆ ಇಲ್ಲೇ ಮದುವೆಗೆ ನಾನು ಸಂಕಲ್ಪ ಮಾಡಿಕೊಂಡಿದ್ದೆ. ಮದುವೆ ಆಯಿತು. ಮದುವೆ ಆದಮೇಲೆ 10 ವರ್ಷ ಮಕ್ಕಳು ಇರಲಿಲ್ಲ. ಇಲ್ಲಿ ಶಯನೋತ್ಸವ ಅನ್ನೋದು ಒಂದು ಕಾರ್ಯಕ್ರಮ ಆಗುತ್ತೆ. ಆ ಶಯನೋತ್ಸವದಲ್ಲಿ ಕೂರಿಸಿದಾಗ ನನ್ನ ಸೊಸೆಗೆ 10 ವರ್ಷದ ಮೇಲೆ ಹೆಣ್ಣು ಮಗುವಾಗಿದೆ. ಅದೇ ನಕ್ಷತ್ರ, ಅದೇ ರಾಶಿಲಿ. ಎಷ್ಟು ಖುಷಿಯಾಗಿದ್ದಾರೆ? ತುಂಬ ಖುಷಿಯಾಗಿದ್ದಾರೆ. ಮತ್ತು ಹೋದ ವರ್ಷ ನನ್ನ ಸಣ್ಣ ಸೊಸೆ ಬಂದಿದ್ಲು ಲಂಡನ್ನಿಂದ. ಅವಳಿಗೆ ಇಲ್ಲಿ ಕರ್ಕೊಂಡು ಬಂದೆ. ಹೊಸತಿ ಎಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಈ ವರ್ಷ ಮತ್ತೆ ಹೆಣ್ಣು ಮಗು ಆಗಿದೆ, ಋತನ್ಯ ಅಂತ. ತುಂಬ ಸುಖವಾಗಿದ್ದೀವಿ, ತುಂಬ ಖುಷಿಯಾಗಿದ್ದೀವಿ. ಶ್ರೀನಿವಾಸನ ಆಶೀರ್ವಾದ. ಇಲ್ಲಿ ತೀರ್ಥ ಸ್ನಾನ ಅನ್ನೋದು ವಿಶೇಷತೆ. ಹೌದು. ಸೊ ತೀರ್ಥ ಸ್ನಾನ ಮಾಡಿಸ್ಕೊಂಡಿದ್ದೀರಾ? ಹೌದು, ಖಂಡಿತ ತೀರ್ಥ ಸ್ನಾನ ಮಾಡ್ಕೊಂಡಿದ್ದೀನಿ. 9 ವಾರ ತೀರ್ಥ ಸ್ನಾನ ಮಾಡಬೇಕು, 9 ಪ್ರದಕ್ಷಿಣೆ ಹಾಕಬೇಕು. ನಾವು ಅಂದ್ಕೊಂಡಿರೋದು ಆಗುತ್ತೆ. ತೀರ್ಥ ಸ್ನಾನ ಮಾಡಿಸ್ಕೊಂಡಾಗ ನಿಮಗೆ ಯಾವ ಥರ ಫೀಲ್ ಆಯಿತು? ಇಲ್ಲ, ಒಂದು ಒಳ್ಳೆ ವೈಬ್ರೇಷನ್ನು, ತುಂಬ ಖುಷಿಯಾಗುತ್ತೆ. ನೆಗೆಟಿವ್ ನಮ್ಮಲ್ಲಿ ಏನೋ ಒಂದು ಥಾಟ್ ಇರುತ್ತೋ ಅದೊಂಥರ ಏನು ಇಲ್ದಂಗೆ ಒಂಥರ ಫ್ರೆಶ್ ಆಗಿರ್ತೀವಿ. ಬರೋ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಖಂಡಿತ. ಈಗ ನಮಗೆ ನಂಬಿಕೆ ಅನ್ನೋದೊಂದು ಇದೆ. ದೇವಸ್ಥಾನಕ್ಕೆ ಬಂದು ಇಲ್ಲಿ ಏನೆಲ್ಲ ಅನುಕೂಲತೆ ಇದೆಯೋ ಇದನ್ನು ಅನುಭವಿಸ್ಬೇಕು. ಒಬ್ಬರು ಹೇಳಿದ್ದು ಕೇಳಿದ್ದು ಬರೀ ಹೋಗೋದಲ್ಲ. ನಾವು ಅದನ್ನು ಸ್ವತಃ ಮಾಡಿದಾಗಲೇ ನಮಗೇನಾಗಿದೆ, ನಮಗೇನು ಆಗ್ತಾ ಇದೆ, ನಮ್ಗೆ ಒಳ್ಳೇದಾಗಿದೆಯೋ ಏನೋ ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.